Good morning, children. Today I will teach 4th standard mathematics numbers. Second chapter numbers. See, you have like this book. ನಿಮ್ಮ ಹತ್ರ ಈ ರೀತಿ ಬುಕ್ ಇದೆ ಅಲ್ವಾ, ಈ ಬುಕ್ ತಗೊಂಡು ನೋಡ್ಕೊಬೇಕು. ಸಿ ನಂಬರ್ಸ್ ನೋಡಿ, ಇಲ್ಲಿ ಪೇಜ್ ನಂಬರ್ 1330 ನಂಬರ್ಸ್. ಈ ಬುಕ್ನ ನೋಡ್ಕೊಳ್ಳಿ. ಇಲ್ಲಿ ಕೆಲವುದು ಕೊಟ್ಟಿದ್ದಾರೆ. 4 ಡಿಜಿಟ್ ನಂಬರ್ನ ಹೇಗೆ ಓದಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ನಾನು ಓದ್ತೀನಿ, ಒಂದ್ಸಲ ಸೆಂಟೆನ್ಸ್ ಓದ್ತೀನಿ. ಯು ಹ್ಯಾವ್ ಟು ಸಿ. ಐ ವಿಲ್ ರೀಡ್ ಒನ್ಸ್. Shrivani went to a household exhibition cum sale center with her mother. Things which were liked by her are shown in the picture with their cost. You also observe. See here, Shrivani went to a household exhibition. ಶ್ರೀವಾಣಿ ಅಂತ ಹೋಗಿದ್ದಾಳೆ. ಅವಳು ಎಲ್ಲಿಗೆ ಹೋಗಿದ್ದಾಳಂತೆ? ಎಕ್ಸಿಬಿಷನ್ಗೆ ಹೋಗಿದ್ದಾಳೆ. ಅಲ್ಲಿ ಎಕ್ಸಿಬಿಷನ್ ಮಾತ್ರ ಅಲ್ಲ, ಅದು ಸೇಲ್ಗೂ ಇಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಹೌಸ್ ಹೋಲ್ಡ್ ಐಟಮ್ನ ಇಟ್ಟಿದ್ದಾರೆ. ಏನೇನಂತಂದರೆ ಕುಕ್ಕರ್, ಸ್ಟವ್, ಫಿಲ್ಟರ್ ಎಲ್ಲ ಇಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಸ್ಲಿಪ್ ಹಾಕಿದ್ದಾರೆ ನೋಡಿ, ಚಿಕ್ಕದು. ಅದೇನು ಅಂತಂದರೆ ಅದರದ್ದು ಕಾಸ್ಟ್ ಎಷ್ಟಿದೆ ಅಂತ ಅಲ್ಲಿ ಹಾಕಿದ್ದಾರೆ. ಅರ್ಥ ಆಯ್ತಾ? ನೋಡೋಣ ಮುಂದೆ ಏನು ಅಂತ, ಯಾಕೆ ಈ ಚಾಪ್ಟರ್ ಕೊಟ್ಟಿದ್ದಾರೆ, ಯಾಕೆ ಈ ಟಾಪಿಕ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಮೆನಿ ಐಟಮ್ಸ್ ಆರ್ ದೇರ್. ಸಿ ನೆಕ್ಸ್ಟ್ ಪೇಜ್. ಇಲ್ಲಿ ಮತ್ತು ಇನ್ನೂ ತುಂಬ ಪಿಕ್ಚರ್ ಇದೆ. ಅದರ ಮೇಲೆಲ್ಲ ಬರೆದಿದ್ದಾರೆ. ಏನು ಬರೆದಿದ್ದಾರೆ? ನಂಬರ್ ಬರೆದಿದ್ದಾರೆ. ಅದೇನು ನಂಬರ್? ಕಾಸ್ಟ್ ಆಫ್ ದ ಥಿಂಗ್ಸ್. ಇದಕ್ಕೆ ಕಾಸ್ಟ್ ಎಷ್ಟಿದೆ ಅಂತ, ಎಷ್ಟು ರೇಟ್ ಅಂತ ಅವರು ಹೇಳಿದ್ದಾರೆ. ಅರ್ಥ ಆಯ್ತಾ? ಈಗ ಶ್ರೀವಾಣಿ ಸ್ಟಾರ್ಟೆಡ್ ಟು ರೀಡ್ ದ ಕಾಸ್ಟ್ ಆಫ್ ದೀಸ್ ಥಿಂಗ್ಸ್. ದೇ ಹ್ಯಾವ್ ಗಿವನ್ ಸಮ್ ಪಿಕ್ಚರ್ ಆ್ಯಂಡ್ ಕಾಸ್ಟ್ ಕೊಟ್ಟಿದ್ದಾರಲ್ವ. ಅವಳು ಎಕ್ಸಿಬಿಷನ್ಗೆ ಹೋದಾಗ ಇದ್ದಂತಹದ್ದು ಐಟಮ್, ಅದನ್ನು ಅವಳು ಅಲ್ಲಿರುವಂಥ ರೇಟ್ನೆಲ್ಲ, ಅದರಲ್ಲಿರುವಂಥ ಕಾಸ್ಟ್ನ ಓದ್ತಾಳೆ. ಹೇಗೆ ರೀಡ್ ಮಾಡ್ತಾಳೆ? ₹796 ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವಳು ಇದನ್ನೆಲ್ಲ ಓದ್ತಾಳೆ. ₹687, ₹687, ₹425, ₹990. See, I will read once again. ₹796, ₹687, ₹425, ₹990. See, like this rates are there, costs are there. ಹೀಗೆ ಅದರ ಕಾಸ್ಟ್ ಇದೆಯಂತೆ. ಹಾಗಿದ್ರೆ ನೆಕ್ಸ್ಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ? ಹೌ ಟು ರೀಡ್ ದಿಸ್. ಇಲ್ಲಿ 3 ಡಿಜಿಟ್ ಇದೆ, ಅದನ್ನೆಲ್ಲ ಈಸಿಯಾಗಿ ಓದಿದಾಳು. ಆದರೆ ರೈಟ್ಸಲ್ಲಿ ಇದೆಯಲ್ವಾ, ಇದೆಲ್ಲ ಅವಳಿಗೆ ಓದಕ್ಕೆ ಬಂದಿಲ್ಲ. ಇದು ಹೇಗಪ್ಪ ಓದೋದು? ಹೌ ಟು ರೀಡ್ ದೀಸ್ ಅಂತ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಆಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶಿ ರೀಡ್ ದ 3 ಡಿಜಿಟ್ ನಂಬರ್ಸ್ ಕ್ವಿಕ್ಲಿ. ಅವಳು 3 ಡಿಜಿಟ್ನ ಕಲ್ತಿದ್ದಾಳೆ, ಹಾಗಾಗಿ ಈಸಿಯಾಗಿ ಓದಿದ್ಳು. ಶಿ ಡಿಸೈಡೆಡ್ ಟು ಲರ್ನ್ ರೀಡಿಂಗ್ 4 ಡಿಜಿಟ್ ನಂಬರ್ಸ್ ಫ್ರಮ್ ದ ಟೀಚರ್. ಕ್ಯಾನ್ ಯು ರೀಡ್ ಸಚ್ 4 ಡಿಜಿಟ್ ನಂಬರ್ಸ್? ಅವರು ಹೇಳಿದ್ದಾರೆ ಅವಳಿಗೆ 3 ಡಿಜಿಟ್ ನಂಬರ್ನ ಈಸಿಯಾಗಿ ಓದ್ತಾಳೆ, ಆದರೆ 4 ಡಿಜಿಟ್ನ ಓದೋಕ್ಕೆ ಸ್ವಲ್ಪ ಕಲಿಬೇಕು ಅವಳು. ಹಾಗಾಗಿ ಅವಳು ಟೀಚರ್ ಹತ್ರ ಹೋಗಿ ಕಲಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗಿದ್ರೆ ಕ್ಯಾನ್ ಯು ರೀಡ್, ನೀವು ಓದ್ತೀರಾ ಅಂತ ಕೇಳಿದ್ದಾರೆ. ಇನ್ ನೆಕ್ಸ್ಟ್ ಪೇಜ್ 1515. In your previous class, you have learned to read, write and expand 3 digit numbers. See, in previous class, ಹಿಂದಿನ ಕ್ಲಾಸಲ್ಲಿ ನೀವು ಅದನ್ನೆಲ್ಲ ಕಲ್ತಿದ್ದೀರಾ. ಹಾಗಾಗಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೂ ಗೊತ್ತಿದೆ 3 ಡಿಜಿಟ್ ನಂಬರ್ನ. Now by recalling those, try to learn your 4 digit numbers. Learn 4 digit numbers. ಈಗ 3 ಡಿಜಿಟ್ ನಂಬರ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹಾಗಾಗಿ 4 ಡಿಜಿಟ್ ನಂಬರ್ನ ಹೇಗೆ ಓದಬೇಕು ಅಂತ ನೋಡೋಣ. ವಿಚ್ ಈಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್? ವಿಚ್ ಈಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್? Smallest 3 digit number. Smallest 3 digit number. Which one? 100. 100 is the smallest 3 digit
number. The smallest 3-digit number is 100. The smallest 3-digit number is 100. Okay. Which is the greatest 3-digit number? Greatest 3-digit number. The greatest 3-digit number. The greatest 3-digit number is, the greatest 3-digit number is 999. The greatest 3-digit number is, the greatest 3-digit number 999. Okay. See, the number is written in place value chart. Observe. See, they have given place value chart. How to write 1000 in place value chart? ಅವ್ರು ಕೊಟ್ಟಿದ್ದಾರೆ ಇಲ್ಲಿ 1000, 100, tens, units. ನೀವು ಯೂನಿಟ್ಸ್ ಪ್ಲೇಸ್ ಎಷ್ಟಿದೆ, ಟೆನ್ಸ್ ಪ್ಲೇಸ್ ಎಷ್ಟಿದೆ, 100 ಪ್ಲೇಸಲ್ಲಿ ಎಷ್ಟಿದೆ ಅಂತ ನೋಡಿ ಬರಿಬೇಕು. 1000 ಹೀಗೆ ಬರಿಬೇಕು. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1000 ಅಂದರೆ ಯೂನಿಟ್ ಪ್ಲೇಸಲ್ಲಿ 0, ಟೆನ್ಸ್ ಪ್ಲೇಸಲ್ಲಿ 0, 100 ಪ್ಲೇಸಲ್ಲಿ 0, 1000 ಪ್ಲೇಸಲ್ಲಿ 1, ಆಗ 1000 1. See next, 1 place is increased to the left or 100 place. That place has 10 times the value of 100 place. It is identified as the 1000 place. Understood? See, reading method 1000. ಈಗ ನಾವು ಈ ರೀತಿ ಬರೆದಾಗ ಹೀಗೆ ಬರೆದ್ರೆ how to read is this one. ಹೇಗೆ ಇದನ್ನು ಓದಬೇಕು ಅಂತಂದ್ರೆ 1000 ಎಷ್ಟಿದು 1000 ಪ್ಲೇಸಲ್ಲಿ 1 ಇದೆ, ಹಾಗಾಗಿ ಯು ಹ್ಯಾವ್ ಟು ರೀಡ್ 1000. ಇನ್ 1000 ಪ್ಲೇಸ್ ಯೂನಿಟ್ಸ್, ಟೆನ್ಸ್, 100, 1000. In 1000 place 1 is there, so you have to read 1000. ಹೇಗೆ ಓದಬೇಕು? 1000 ಅಂತ ಓದಬೇಕು. ಸ್ಮಾಲೆಸ್ಟ್ 4-digit ನಂಬರ್, ಇದು ಸ್ಮಾಲೆಸ್ಟ್ 4-digit ನಂಬರ್. See, the smallest 3-digit ನಂಬರ್ 100 ಆಗಿದೆ, ಹಾಗಾಗಿ ಸ್ಮಾಲೆಸ್ಟ್ 4-digit ನಂಬರ್ ಯಾವುದು? ಇದು ಸ್ಮಾಲೆಸ್ಟ್ 4-digit ನಂಬರ್. ಅರ್ಥ ಆಯ್ತಾ? ಮೆಥಡ್ ಆಫ್ ರೈಟಿಂಗ್ ನಂಬರ್ ಆಫ್ಟರ್ 1000. ಈಗ ಹೇಗೆ 1000 ಬರೆಯೋದು ಗೊತ್ತಾಯ್ತಲ್ವ ನಿಮಗೆ? 1000 ಹೀಗೆ ಬರಿಬೇಕು. ಹಾಗಿದ್ರೆ ಆಫ್ಟರ್ 1000 ಹೌ ಟು ರೈಟ್, ಹೇಗೆ ಬರಿಬೇಕು? ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ಟು 1000. ಈಗ 1000 ಆದ ತಕ್ಷಣ ನೀವು ಹೇಗೆ ಬರಿಬೇಕು ಅಂತ ಗೊತ್ತಾಗಬೇಕಲ್ವ ನಿಮಗೆ? 1000 ಆದ ತಕ್ಷಣ ಹೇಗೆ ಬರಿಬೇಕು? ಹೌ ಟು ರೈಟ್. 1000 ಆದ ತಕ್ಷಣ ಅದಕ್ಕೆ ಯಾವ್ದು ಬರುತ್ತೆ? 1001 ಬರುತ್ತೆ, ಪ್ಲಸ್ 1 ಅಲ್ವಾ, ಈಸ್ ಈಕ್ವಲ್ ಟು 1001. ಯೂನಿಟ್ ಪ್ಲೇಸಲ್ಲಿ ಯಾವುದು ಬರಬೇಕು? 1 ಬರಬೇಕು. ಟೆನ್ಸ್ ಪ್ಲೇಸಲ್ಲಿ ಏನೂ ಇಲ್ಲ, 100 ಪ್ಲೇಸಲ್ಲಿ ಏನೂ ಇಲ್ಲ, 1000 ಪ್ಲೇಸಲ್ಲಿ 1 ಇದೆ, ಹಾಗಾಗಿ 1001 ಬರೀರಿ ಅಂತ ಹೇಳಿದರೆ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. 1001 ಅಂದ ತಕ್ಷಣ ನಿಮಗೆ 1000 ಪ್ಲೇಸಲ್ಲಿ 1 ಇದೆ ಅಂತ ಮೈಂಡಿಗೆ ಬರಬೇಕು, ಮಧ್ಯ ಏನೂ ಬರಲ್ಲ, 1 ಅಂತ ಇದೆ 1 ಯೂನಿಟ್ ಪ್ಲೇಸಲ್ಲಿ, ಹಾಗಾಗಿ 1001 ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. 1001 ಅಂದರೆ ಈ ರೀತಿ ಬರಿಬೇಕು. ಅರ್ಥ ಆಯ್ತಾ? 1001 ಅಂದರೆ 1000ಗೆ 1 ಆ್ಯಡ್ ಆಗಿದೆ. 1001 ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಸಿ, ಲೈಕ್ ದಿಸ್ 1001 ಯು ಹ್ಯಾವ್ ಟು ರೈಟ್. ಅರ್ಥ ಆಯ್ತಾ? 1001 ಅಂದರೆ ಹೀಗೆ ಬರಿಬೇಕು. ಈಗ 1000 ಹೇಗೆ ಬರಿಬೇಕು, 1001 ಹೇಗೆ ಬರಿಬೇಕು ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಪೇಜ್ ನಂಬರ್ 1616. Which is the next number of 1001? Which is the next number? 1001 ಗೆ 1001 ಇದೆ ಅಲ್ವಾ? 1001 ಆದ ತಕ್ಷಣ which number next? ಪ್ಲಸ್ 1. 1001 ಗೆ 1 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1002. ಈಗ ನಿಮಗೆ 1002 ಹೇಗೆ ಬರೆಯೋದು ಅಂತ ಅರ್ಥ ಆಯ್ತಲ್ವಾ? 1000 ಅಂದ ತಕ್ಷಣ 1 ಇಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ 100 ಪ್ಲೇಸಲ್ಲಿ ಏನೂ ಬರಲ್ಲ, ಟೆನ್ಸ್ ಪ್ಲೇಸಲ್ಲಿ ಏನೂ ಬರಲ್ಲ, 2 ಅಂತ ಯೂನಿಟ್ ಪ್ಲೇಸಲ್ಲಿ 2 ಬರುತ್ತೆ, ಹಾಗಾಗಿ ನಿಮಗೆ ಅದು 1002 ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್.
ನೋಡಿ, ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಸಹ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ನಲ್ಲೂ ಹೇಳ್ತಾ ಇದ್ದೀನಿ. ಮ್ಯಾಥ್ಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ವೆರಿ ವೆರಿ ಈಸಿ. ಮ್ಯಾಥ್ಸ್ ಈಸಿ ಸಬ್ಜೆಕ್ಟ್. ಹಾಗಾಗಿ ಇದನ್ನು ಕರೆಕ್ಟಾಗಿ ಈಗಿಂದ ಮೈಂಡಲ್ಲಿ ಇಟ್ಕೊಬೇಕು. 1000 ಹೇಗೆ ಬರೆಯೋದು, 1002 ಹೇಗೆ ಬರೆಯೋದು, 1003 ಹೇಗೆ ಬರೆಯೋದು, ಎಲ್ಲವೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಲೈಕ್ ವೈಸ್ ಲೆಟ್ ಅಸ್ prepare a chart of numbers that come after 1000 and read. See, they have given chart. ಇಲ್ಲಿ ನಂಬರ್ ಚಾರ್ಟ್ ಕೊಟ್ಟಿದ್ದಾರೆ. 1001, 1002, 1003 ಹೇಗೆ ಬರೆಯೋದು ಅಂತ ಕೊಟ್ಟಿದ್ದಾರೆ. ನೀವು ಇದನ್ನು ಕರೆಕ್ಟಾಗಿ ಓದಬೇಕು. ಮನೆಯಲ್ಲಿ ಹ್ಯಾವ್ ಟು ರೀಡ್ 1001. ಐ ವಿಲ್ ರೀಡ್ ಸಮ್ ನಂಬರ್ಸ್. 1001, 1002, 1003, 1004, 1005, 1006, 1007, 1008, 1009, 1010, 1011, 1012, 1013, 1014, 1015, 1016, 1017, 1018, 1019, 1020. ಹೀಗೆ ನೀವು ಇದನ್ನು ಈ ನಂಬರ್ನ ಓದಬೇಕು. ಅರ್ಥ ಆಯ್ತಾ? ಹೀಗೆ ಓದಿದರೆ 1001, 1002 ಹೀಗೂ ಓದ್ಬೋದು, ಹಾಗೂ ಓದ್ಬೋದು. ನೀವೀಗ 1001, 1002 ಅಂತ ಕಲಿಬೇಕು. ಯಾಕೆಂದರೆ ನೀವೀಗ ಕಲಿತಾ ಇರೋದಲ್ವ, ಹಾಗಾಗಿ ಬೇಸಿಕ್ಕಿಂದ ಕರೆಕ್ಟಾಗಿ ಕಲಿತ್ರೆ ನಿಮಗೆ ಅರ್ಥ ಆಗುತ್ತೆ. 1001, 1002, 1003, 1004, 1005, 1006, 1007, 1008, 1009, 1010 ಹೀಗೆ ಓದಿದಾಗ 1000 ಪ್ಲೇಸಲ್ಲಿ ಯಾವುದಿದೆ ಅಂತ ಬೇಗ ಅರ್ಥ ಆಗುತ್ತೆ. 1001 ಅಂದಾಗ 1000 ಅಂದಾಗ 1000 ಪ್ಲೇಸಲ್ಲಿ ಯಾವುದಿಂತ ಗೊತ್ತಾಯಿತು, 1 ಇದೆ ಅಂತ. ಆಗ ನೀವು 1ನಿಂದ ಸ್ಟಾರ್ಟ್ ಮಾಡ್ಬೋದು. 1008 ಬರೀಬೇಕಂದಾಗ ತಕ್ಷಣ ಮೈಂಡಲ್ಲಿ 1000 ಅಂದ ತಕ್ಷಣ 1000 ಪ್ಲೇಸಲ್ಲಿ 100 ಪ್ಲೇಸಲ್ಲಿ ಯಾವುದಿಲ್ಲ, 10 ಪ್ಲೇಸಲ್ಲಿ ಅದು 8. 1008 ಬರೀರಿ ಅಂದಾಗ ಹೀಗೆ ಬರೀಬಹುದು. ಅರ್ಥ ಆಯ್ತಾ? ಹಾಗಾಗಿ 1001 ಅಂತಲೇ ಓದಬೇಕು. ನೀವು ಫುಲ್ ಕಲ್ತಾದ್ಮೇಲೆ ಸ್ವಲ್ಪ ಬೇರೆ ರೀತಿ 1000 ಅಂತ ಸ್ಟಾರ್ಟ್ ಮಾಡ್ಬೋದು. ಆದರೆ ಈಗ ಬೇಸಿಕ್ನಲ್ಲಿ ನೀವು 1000 ಅಂತ ಸ್ಟಾರ್ಟ್ ಮಾಡಬೇಕು. 1001, 1002, 1003, 1004, 1005, 1006, 1007, 1008, 1009, 1010, 1011, 1012, 1013, 1014, 1015, 1016, 1017, 1018, 1019, 1020. ಲೈಕ್ ದಿಸ್ ಯು ಹ್ಯಾವ್ ಟು ರೀಡ್. ಇದೇ ರೀತಿ ಓದಬೇಕು. ಲಾಸ್ಟಿಗೆ ಎಷ್ಟಿದೆ, 1100. 1100 ಅಂತ ಇದೆ, ಅದನ್ನು ಹಾಗೆ ಓದಬೇಕು. ನೆಕ್ಸ್ಟ್ ನೀವೇ ಬರಿಬೇಕು. ಇದನ್ನೆಲ್ಲ ಬರೀರಿ. ಈಗ ಇದು ಅರ್ಥ ಆಯ್ತಲ್ವ? ಯು ಹ್ಯಾವ್ ಟು ರೈಟ್ 1101. ಈಗ 100 ಪ್ಲೇಸಲ್ಲಿ ನಿಮಗೆ ಸಿಕ್ಕಿದೆ. 100 ಪ್ಲೇಸಲ್ಲಿ ಇದೆ, ನಂಬರ್ ಇದೆ. ಇಲ್ಲಿ 100 ಪ್ಲೇಸಲ್ಲಿ ಇರಲಿಲ್ಲ, ಸೊ ಯು ಆರ್ ರಿಟರ್ನ್ 0. 100 ಪ್ಲೇಸಲ್ಲಿ ಇಲ್ಲದೆ ಇರೋದ್ರಿಂದ 0 ಬಂದಿದೆ. ಈಗ ನಂಬರ್ನ ಹೇಳುವಾಗ ಯು ಹ್ಯಾವ್ ಟು ಅಬ್ಸರ್ವ್. ವೈ ಟೆಲ್ಲಿಂಗ್ ನಂಬರ್ ಯು ಹ್ಯಾವ್ ಟು ಅಬ್ಸರ್ವ್. 1101 ಅಂತ ಹೇಳಿದಾಗ 100 ಪ್ಲೇಸಲ್ಲಿ ಒಂದು ನಂಬರ್ ಬಂತಲ್ಲಿ. ವಿಚ್ ನಂಬರ್ ಇಸ್ ದಿಸ್? ಸಿ 1101. 1101 ಅಂದಾಗ 10th ಪ್ಲೇಸಲ್ಲಿ ಯಾವುದೂ ಬಂದಿಲ್ಲ. ಹಾಗಾಗಿ 1101 ಅಂತ ಹೇಳಿದರೆ ಹೀಗೆ ಬರೀಬೇಕು. 1101. 1100 ಅಂತ 100 ಪ್ಲೇಸಲ್ಲಿ 1 ಬಂದಿದೆ. ಅಬ್ಸರ್ವ್ ಮಾಡಬೇಕು, ಹೇಳುವಾಗ ಸರಿಯಾಗಿ ಕೇಳಿಸ್ಕೊಬೇಕು. 1101 ಅಂದಾಗ ಯೂನಿಟ್ ಪ್ಲೇಸಲ್ಲಿ 1 ಇದೆ. 10th ಪ್ಲೇಸಲ್ಲಿ ಯಾವ ನಂಬರು ಹೇಳಿಲ್ಲ, ಹಾಗಾಗಿ 0 ಬರಿಬೇಕು. ಈಗೆಲ್ಲ ನೀವು 0 ಬರೀದೆ 1101 ಅಂತ ಬರೆದ್ರೆ ಇದು ರಾಂಗ್ ಆಗುತ್ತೆ. ಇಲ್ಲಿ 1000 ಪ್ಲೇಸೇ ಬಂದಿಲ್ಲ. 111 ಆಗುತ್ತೆ ಇದು. ಹಾಗಾಗಿ ಇದು ರಾಂಗ್ ಆಗುತ್ತೆ. ಸರಿಯಾಗಿ ಕೇಳಿಸ್ಕೊಬೇಕು. ಯಾಕೆಂದರೆ ಇವೆಲ್ಲ ಸಿಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಯಾಕೆಂದರೆ ಕೇಳಿಸ್ಕೊಂಡಿಲ್ಲ ಅಂದರೆ ಅಲ್ಲಿ ಫುಲ್ ರಾಂಗ್ ಆಗುತ್ತೆ, ತಪ್ಪಾಗುತ್ತೆ. ಹಾಗಾಗಿ 1000 ಅಂದಾಗ 1 ಬರಿಬೇಕು. 100 ಅಂತ ಅಂದಾಗ 100 ಕರೆಕ್ಟಾಗಿ ಮೈಂಡಿ 100 ಪ್ಲೇಸಲ್ಲಿ 1 ಇದೆ ಅಂತ ಗೊತ್ತಾಗಬೇಕು. ಆಮೇಲೆ 1101 ಅಂದಾಗ ಇಲ್ಲಿ 10th ಪ್ಲೇಸಲ್ಲಿ ಯಾವುದೂ ಬರಲ್ಲ. ನಥಿಂಗ್ ಇಸ್ ದೇರ್ ಅಂದರೆ 0. 1101 1101 ಹೀಗೆ ಬರೀಬೇಕು. ನೋಡಿ, ಅವ್ರು ಬರೆದಿದ್ದಾರೆ 1101, 1102, 1103, 1104 ಅಂತ ಬರೆದಿದ್ದಾರೆ. ಅದೇ ರೀತಿ 1105, 1106, 1107, 1108, 1109, 1110. ಇದನ್ನು ನೀವು ಹೇಗೆ ಬರಿಬೇಕು? 1110ನ ಹೇಗೆ ಬರೀತೀರಾ?
ಸಿ 1110 ನೋಡಿ, ಇದೆಲ್ಲ ಈಸಿ ಇದೆ. ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ತುಂಬ ಈಸಿ. ಅದೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಎಷ್ಟು ನೋಡೋಣ, ಇದು ಹೇಗೆ ಬರೀತೀರಾ? 1110 ಅಂತ ಹೇಳಿದಾರಲ್ವಾ, ಹಾಗಾಗಿ 1000 ಪ್ಲಸ್ 1110 ಅಂದರೆ 1000 ಅಂದಾಗ 1000 ಪ್ಲೇಸಲ್ಲಿ 1 ಬರೀಬೇಕು. ಯು ಹ್ಯಾವ್ ಟು ರೈಟ್ 1. 100 ಮೀನ್ಸ್ 100 ಪ್ಲೇಸಲ್ಲಿ 1 ಬರೀಬೇಕು. 10 ಅಂದಾಗ 10 ಆಸ್ ಇಟ್ ಇಸ್. ಯು ನೋ ಆಲ್ರೆಡಿ ಹೌ ಟು ರೈಟ್ 10. 10 ಹೇಗೆ ಬರೆಯೋದು ಅಂತ ಗೊತ್ತಿದೆ. ಹೀಗೆ 10 ಬರುತ್ತೆ. ಇದು 1110 ಆಗುತ್ತೆ. 1110 ಆಗುತ್ತೆ. ಬರೆಯುವಾಗ ಕರೆಕ್ಟಾಗಿ ಯೋಚನೆ ಮಾಡಿ ಬರೀಬೇಕು. ಹೇಳುವಾಗ ಅಬ್ಸರ್ವ್ ಮಾಡಬೇಕು. 100 ಪ್ಲೇಸಲ್ಲಿ ಎಷ್ಟಿದೆ, 1000 ಪ್ಲೇಸಲ್ಲಿ ಎಷ್ಟಿದೆ ಎಲ್ಲ ಯೋಚನೆ ಮಾಡಿ ಬರೀಬೇಕು. ಅರ್ಥ ಆಯ್ತಾ? ಈಗ 1111 ಬರೀರಿ ಅಂತ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆ? ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ರೆ ಮಾತ್ರ ಕನ್ಫ್ಯೂಸ್ ಆಗೋದು. 1100 ಆಯ್ತಲ್ವಾ? 1111 1100ನ ನೀವು 1000 ಪ್ಲೇಸಿಂದ ಸ್ಟಾರ್ಟ್ ಮಾಡಬೇಕು. 1111 ನಿಮ್ಗೆ ಬರೆಯಕ್ಕೆ ಬರುತ್ತೆ. 1111ನ ಹೀಗೆ ಬರೀಬೇಕು. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕರೆಕ್ಟಾಗಿ ಗೊತ್ತಾಗಬೇಕು. ಇಲ್ಲಾಂದರೆ ಅದೇನಪ್ಪ ಅಂತ ಯೋಚನೆ ಆಗುತ್ತೆ. ಹಾಗಾಗಿ ಅದು ಕಷ್ಟ ಆಗಬಾರ್ದು ಅಂತ ನಿಮ್ಗೆ ಅರ್ಥ ಆಗಲಿ. ಮ್ಯಾಥ್ಸ್ ಅರ್ಥ ಆದರೆ ಈಸಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಿ ಪ್ರಾಪರ್ಲಿ, ಲುಕ್ ಅಟ್ ದ ಬೋರ್ಡ್. 1111 ಅನ್ನು ಹೀಗೆ ಬರೀಬೇಕು. ನೆಕ್ಸ್ಟ್, ಈಗ ನಾನು ಕೆಲವು ನಂಬರ್ ಮಾತ್ರ ಬರಿತೀನಿ, ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. 1118 ಹೇಗೆ ಬರ್ತೀರಾ? 1118 ಬರುತ್ತೆ ನಿಮ್ಗೆ ಆಲ್ರೆಡಿ ಬರೆಯೋಕ್ಕೆ. 1118. ಈಗ 10th ಪ್ಲೇಸಲ್ಲೂ 1 ಇದೆ. 18 ಅಂದರೆ 1 ಪ್ಲೇಸಲ್ಲಿ 10th ಪ್ಲೇಸಲ್ಲಿ 1 ಇದೆ. 8 ಯೂನಿಟ್ಸ್ ಪ್ಲೇಸಲ್ಲಿ ಬರುತ್ತೆ. ಯೂನಿಟ್ಸ್ ಪ್ಲೇಸಲ್ಲಿ 8, 10th ಪ್ಲೇಸಲ್ಲಿ 1, 100 ಪ್ಲೇಸಲ್ಲಿ 1, 1000 ಪ್ಲೇಸಲ್ಲಿ 1. ಆಗ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೋದು. ಸಿ 1118 ಅಂದರೆ 1000 ಅಂತ ಕೂಡಲೇ ನಿಮಗೆ 1000 ಪ್ಲೇಸಲ್ಲಿ 1 ಬಂದಿದೆ ಅಂತ ಗೊತ್ತಾಗಬೇಕು. 100 ಅಂದ ತಕ್ಷಣ 100 ಪ್ಲೇಸಲ್ಲಿ 1 ಇದೆ ಅಂತ ಗೊತ್ತಾಗಬೇಕು. 18 ಅಂತ ನಿಮ್ಗೆ ಗೊತ್ತಿದೆ, 18 ಬರೆಯೋಕ್ಕೆ ಬರುತ್ತೆ. ಹಾಗಾಗಿ 18ನ ಬರಿಬೇಕು. ಆ್ಯಸ್ ಇಟ್ ಇಸ್. 10th ಪ್ಲೇಸಲ್ಲಿ 1 ಬರುತ್ತೆ, 8 ಬರುತ್ತೆ. ಯೂನಿಟ್ ಪ್ಲೇಸಲ್ಲಿ 8 ಬರುತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡೋಣ. 1120 ಹೇಗೆ ಬರೀತೀರಾ? 1120 ಹೇಗೆ ಬರೀತೀರಾ? 20 ಹೇಳಿದ್ರೆ 20 ಅಂದರೆ 10th ಪ್ಲೇಸಲ್ಲಿ ಎಷ್ಟು ಬರುತ್ತೆ? 2 ಬರುತ್ತೆ. 20 ನಿಮಗೆ ಬರುತ್ತೆ ಬರೆಯೋಕ್ಕೆ, ಆಲ್ರೆಡಿ ಗೊತ್ತಿದೆ. ಸೊ ಯು ನೋ ಹೌ ಟು ರೈಟ್ 20. ಸೊ 1120 ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. 1120 means 1120 1000 ಪ್ಲೇಸಲ್ಲಿ 1 ಇದೆ, 100 ಪ್ಲೇಸಲ್ಲಿ 1 ಇದೆ, 10th ಪ್ಲೇಸಲ್ಲಿ 2 ಇದೆ, ಯೂನಿಟ್ ಪ್ಲೇಸಲ್ಲಿ 0 ಇದೆ. ಯೂನಿಟ್ ಪ್ಲೇಸಲ್ಲಿ 0, 10th ಪ್ಲೇಸಲ್ಲಿ 2, 100 ಪ್ಲೇಸಲ್ಲಿ 1, 1000 ಪ್ಲೇಸಲ್ಲಿ 1. ಹೀಗೆ ನೀವು ಯೋಚನೆ ಮಾಡಿ ಬರೆದಾಗ ಎಷ್ಟು ನಂಬರ್ 1000ಇಂದ ಯಾವ ನಂಬರ್ ಹೇಳಿದರೂ ಸಹ ನೀವು ಬರೆಯಬಹುದು. ಅರ್ಥ ಆಯ್ತಾ? ಹಾಗಾಗಿ ನಾನು ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾವ ನಂಬರ್ ಹೇಳಿದ್ರು ಬರಿಬೋದು. 1120 ಬರೆಯಿದೆ ಅಂದರೆ ಹೀಗೆ ಬರಿಬೇಕು. ಹಾಗಿದ್ರೆ 1121 ಅಂದರೆ ಹೀಗೆ ಬರಿಬೇಕು. 1121 ಅಂದರೆ ಈ ರೀತಿ ಬರಿಬೇಕು. 1000 ಪ್ಲೇಸಲ್ಲಿ 1 ಬರುತ್ತೆ, 100 ಪ್ಲೇಸಲ್ಲಿ 1 ಬರುತ್ತೆ, 10th ಪ್ಲೇಸಲ್ಲಿ 2 ಬರುತ್ತೆ, ಯೂನಿಟ್ ಪ್ಲೇಸಲ್ಲಿ 1 ಬರುತ್ತೆ. 1000 ಅಂದ ತಕ್ಷಣ 1000 ಪ್ಲೇಸಲ್ಲಿ 1 ಬರಬೇಕು. 100 ಅಂದ್ಕೊಳ್ಳೆ 100 ಪ್ಲೇಸಲ್ಲಿ 1 ಬರಬೇಕು. 21 ಅಂದರೆ 21 ನೀವು ಬರುತ್ತೆ ಬರೆಯೋಕ್ಕೆ. ಆ 21 ಅದೇ ರೀತಿ ಬರೋದಾಯಿತು. ಅರ್ಥ ಆಯ್ತಾ? ಅಂದರೆ 10th ಪ್ಲೇಸಲ್ಲಿ 2 ಬರುತ್ತೆ, ಯೂನಿಟ್ ಪ್ಲೇಸಲ್ಲಿ 1 ಬರುತ್ತೆ. ಲೈಕ್ ದಿಸ್ ಯು ಹ್ಯಾವ್ ಟು ಫಿಲ್ ಆಲ್ ದ ಬಾಕ್ಸಸ್. ಇದೇ ರೀತಿ ನೀವು ಈ ಬಾಕ್ಸ್ನೆಲ್ಲ ಫಿಲ್ ಮಾಡಬೇಕು. ಪೇಜ್ ನಂಬರ್ 1616 ಅದನ್ನು ಬರೀಬೇಕು. ಇಲ್ಲಿ ಸಹ 3701 ಕೊಟ್ಟಿದ್ದಾರೆ ನೋಡಿ. ಈ ಪೇಜ್ನಲ್ಲಿ 3701 ಕೊಟ್ಟಿದ್ದಾರೆ. ಅದನ್ನು ಬರೆಯಕ್ಕೆ ಬರುತ್ತಲ್ವ? ಈಗ ನಾನು ಹೇಳಿದ್ದನ್ನು ಫಾಲೋ ಮಾಡಿದರೆ
ಇಫ್ ಯು ಫಾಲೋ ದೀಸ್ ಥಿಂಗ್ಸ್ ಯು ವಿಲ್ ಗೆಟ್ ಈಸಿಲಿ, ನಿಮಗೆ ಕ್ಲೀನಾಗಿ ನಿಮಗೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ. ಇಲ್ಲಿ ನಾನು ಹೇಳ್ತೀನಿ 3701 ಅಂತ ಕೊಟ್ಟಿದ್ದಾರೆ. 3007 ನೋಡಿ, 3000 ಅಂದ ತಕ್ಷಣ 1000 ಪ್ಲೇಸಲ್ಲಿ ಯಾವ್ದು ಬರಬೇಕು? 3 ಬರಬೇಕು. ಸಿ 3000 ಮೀನ್ಸ್ ಇನ್ 1000 ಪ್ಲೇಸ್ ಯು ಹ್ಯಾವ್ ಟು ರೈಟ್ 3. 700 ಅಂದ ತಕ್ಷಣ 100 ಪ್ಲೇಸಲ್ಲಿ 7 ಬರಬೇಕು. ಅರ್ಥ ಆಯ್ತಾ? 701 ಅಂದರೆ 10th ಪ್ಲೇಸಲ್ಲಿ ಯಾವುದು ಬಂದಿಲ್ಲ. ಯಾವುದು ಬಂದಿಲ್ಲ ಅಂದರೆ ಡೈರೆಕ್ಟಾಗಿ 1 ಬರೀಬಾರ್ದು. 1 ಬರುತ್ತೆ, ಅದು ರಾಂಗ್ ಆಗುತ್ತೆ. ಹಾಗಾಗಿ 3701 ಅಂದಾಗ 10th ಪ್ಲೇಸಲ್ಲಿ 0 ಬರಬೇಕು. ಅರ್ಥ ಆಯ್ತಾ? ಈಗ 3705 ಹೇಗೆ ಬರೀಬೇಕು? ಹೀಗೆ ನೀವು ಇದನ್ನೆಲ್ಲ ಫಿಲ್ ಮಾಡಬೇಕು. ನಾನು ಕೆಲವೊಂದು ಮಾತ್ರ ಬರಿತಾ ಇದ್ದೀನಿ. ನೀವು ಯೋಚನೆ ಮಾಡಿ, ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿದರೆ ನೀವು ಕಷ್ಟ ಆಗಲ್ಲ, ನಿಮಗೆ ಕಷ್ಟ ಆಗಲ್ಲ, ಈಸಿ ಆಗುತ್ತೆ. ಸಿ ಇದನ್ನು ಫಾಲೋ ಮಾಡಬೇಕು. 3705 ಅಂದರೆ 3000 ಅಂದ ತಕ್ಷಣ 1000 ಪ್ಲೇಸಲ್ಲಿ 3 ಇದೆ, 100 ಪ್ಲೇಸಲ್ಲಿ 7 ಇದೆ, 10th ಪ್ಲೇಸಲ್ಲಿ ಏನೂ ಇಲ್ಲ. ಹಾಗಾಗಿ 0 ಬರಬೇಕು. 5ನ ಯೂನಿಟ್ ಪ್ಲೇಸಲ್ಲಿ ಬರೀಬೇಕು. ಆಗ ನಿಮಗೆ ಸಿಗುತ್ತದೆ. ಅರ್ಥ ಆಯ್ತಾ? ಈಗ 3710 ಎಲ್ಲದೂ ಬರುತ್ತೆ ನಿಮಗೆ. 3710 ಹೇಗೆ ಬರೆಯೋದು ಹೇಳ ನಾನು? ಸಿ 3700 ಹೇಳಿದ್ದಾರೆ. 10 ನಿಮಗೆ ಬರೆಯೋಕ್ಕೆ ಬರುತ್ತೆ. 10ನ ಇದೇ ರೀತಿ ಬರಬೇಕು. 10th ಪ್ಲೇಸಲ್ಲಿ 1 ಬರುತ್ತೆ, ಯೂನಿಟ್ ಪ್ಲೇಸಲ್ಲಿ 0 ಬರುತ್ತೆ. ಹಾಗಾಗಿ 3710 ಅಂದರೆ ಹೀಗೆ ಇಲ್ಲಿ ಬರುತ್ತೆ. ನೀವೆಲ್ಲ ಬರಿಬೇಕು, ಇದನ್ನೆಲ್ಲ ಬರಿಬೇಕು. ನಾನು ಕೆಲವೊಂದು ನಂಬರ್ನ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಇದ್ದದನ್ನು ಬರೆದು ತೋರಿಸ್ತೀನಿ. ಯು ಹ್ಯಾವ್ ಟು ಫಾಲೋ ದಿಸ್ ಆ್ಯಂಡ್ ರೈಟ್. ಯು ಹ್ಯಾವ್ ಟು ಕಂಪ್ಲೀಟ್ ದೀಸ್ ಬಾಕ್ಸಸ್. ನೀವು ಈ ಬಾಕ್ಸ್ನ ಕಂಪ್ಲೀಟ್ ಮಾಡಬೇಕು. ಆಗ ನಿಮಗೆ ಈಸಿಯಾಗಿ 4 ಡಿಜಿಟ್ ನಂಬರ್ನ ಹೇಗೆ ಬರೆಯೋದು ಅಂತ ಗೊತ್ತಾಗುತ್ತೆ. ಈಗ 3715 ಹೇಗೆ ಬರೆಯೋದು? ಹೀಗೆ 3715 ಅಂದರೆ 15. 3000 ಅಂದ ತಕ್ಷಣ 1000 ಪ್ಲೇಸಲ್ಲಿ 3 ಬರಬೇಕು. ಯು ಹ್ಯಾವ್ ಟು ರೈಟ್ 3 in 1000 place, 7 in 100 place, 1 in the 10th place, 5 in unit place. See, like this you have to write. Next 3749. See 49 ಅಂದ ತಕ್ಷಣ 40 ಅಂದರೆ 10th ಪ್ಲೇಸಲ್ಲಿ 4 ಬರಬೇಕು. ಹಾಗೆ ಈ 10th ಪ್ಲೇಸಲ್ಲಿ ಯಾವ ನಂಬರ್ ಹೇಳ್ತಾರೆ ಅದಕ್ಕೆ ಇಮಿಡಿಯೇಟಾಗಿ ನೀವು ಈ ರೀತಿ ಬರಬೇಕು. 3000 ಅಂದ ತಕ್ಷಣ 3000 ಅಂದರೆ 1000 ಪ್ಲೇಸಲ್ಲಿ 3 ಬರುತ್ತೆ. 700 ಅಂದ ತಕ್ಷಣ 100 ಪ್ಲೇಸಲ್ಲಿ 7 ಬರುತ್ತೆ. ನಾನು ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಬೇಕು. 1000 ಪ್ಲೇಸಲ್ಲಿ 3, 100 ಪ್ಲೇಸಲ್ಲಿ 7, 40 ಅಂದರೆ 10th ಪ್ಲೇಸಲ್ಲಿ 4 ಬರುತ್ತೆ. 9 ಅಂದ ತಕ್ಷಣ ಯೂನಿಟ್ ಪ್ಲೇಸಲ್ಲಿ 9 ಬರುತ್ತೆ. ಹಾಗಾಗಿ 3749 ಮೀನ್ಸ್ ಲೈಕ್ ದಿಸ್. ಇನ್ 1000 ಪ್ಲೇಸ್ 3, 100 ಪ್ಲೇಸ್ 7, 10th ಪ್ಲೇಸ್ 4, ಯೂನಿಟ್ ಪ್ಲೇಸ್ 9 ಹೀಗೆ ಬರೀಬೇಕು. ಈ ರೀತಿ ನೀವು ಬೇಸಿಕ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಜಿಟ್ ಯಾವ ನಂಬರ್ ಹೇಳಿದರೂ ಸಹ ನೀವು ಬರೀಬಹುದು. ಹಾಗಾಗಿ ನಾನು ಇದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಅವಾಗ ಮ್ಯಾಥ್ಸ್ ಈಸಿ ಆಗುತ್ತೆ. ಮ್ಯಾಥ್ಸ್ ಈಸಿ ಸಬ್ಜೆಕ್ಟ್. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಮ್ಯಾಥ್ಸ್ ಈಸಿ ಆಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟು ಇಲ್ಲಿರೋಂಥದ್ದು ಈಗ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಇದನ್ನೆಲ್ಲ ಬರಿಬೇಕು. ನೆಕ್ಸ್ಟ್ ನಂಬರ್ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಕೆಲವೊಂದು ತೋರಿಸ್ತೀನಿ. you have to write. Okay, see 9901 ಅಂತ ಹೇಗೆ ಬರೆಯೋದು? 9000 1000 ಪ್ಲೇಸಲ್ಲಿ ಯಾವ್ದು ಬರುತ್ತೆ? 9 ಬರುತ್ತೆ. 9900 ಮತ್ತು 10th ಪ್ಲೇಸಲ್ಲಿ ಯಾವುದೂ ಇಲ್ಲ, ಹಾಗಾಗಿ 0 ಬರೀಬೇಕು. 9901. ಈಗ 9901 ಹೇಗೆ ಬರೆಯೋದು ಗೊತ್ತಾಯ್ತಲ್ವ? ಈಗ 9910 ಹೇಗೆ ಬರೆಯೋದು? ಸಿ 9900 100 ಪ್ಲೇಸಲ್ಲಿ 9, 10ನ ಆ್ಯಸ್ ಇಟ್ ಈಸ್ ಬರೆಯೋದು. 10th ಪ್ಲೇಸಲ್ಲಿ 1 ಬರುತ್ತೆ, ಹಾಗಾಗಿ ನಿಮಗೆ 10 ಬರೆಯೋಕ್ಕೆ ಬರುತ್ತೆ. 9910 ಅಂದರೆ ಹೀಗೆ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. 9910 ಹೀಗೆ ಬರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಬೇರೆ ಒಂದು ನಂಬರ್ ತೋರಿಸ್ಲಾ? 9925 ಹೇಗೆ ಬರೀತೀರಾ? 25
ಟೂ ಟೆನ್ಸ್ ಪ್ಲೇಸಲ್ಲಿ 2 ಬರುತ್ತೆ. 25 ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. 9925. 1000 ಪ್ಲೇಸಲ್ಲಿ 9 ಬರುತ್ತೆ. 100 ಪ್ಲೇಸಲ್ಲಿ 9 ಬರುತ್ತೆ. ಯಾಕೆ 9900 ಅಂತ ಹೇಳಿದ್ದಾರೆ, ಹಾಗಾಗಿ 9925. 20 ಅಂದರೆ ಟೆನ್ಸ್ ಪ್ಲೇಸಲ್ಲಿ 2 ಬರುತ್ತೆ, ಯೂನಿಟ್ ಪ್ಲೇಸಲ್ಲಿ 5 ಬರುತ್ತೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 9925. ಈಗ ನೀವು 4 ಡಿಜಿಟ್ ನಂಬರ್ನ ಯಾವ್ದು ಹೇಳಿದ್ರು ಬರೆಯೋಕ್ಕೆ ರೆಡಿ ಇರಬೇಕು. ಯಾಕೆ ಅಂತಂದರೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. 9000 ಅಂದ ತಕ್ಷಣ 1000 ಪ್ಲೇಸಲ್ಲಿ 9 ಬರೀಬೇಕು, 925 ಹೀಗೆ ಇದನ್ನು ಬರೀಬೇಕು. ಅರ್ಥ ಆಯ್ತಾ? 9999 ಅಂತ ತೋರಿಸೋಣ ಹೇಗೆ ಬರೆಯೋಣ ಅಂತ. 9000 ಹೇಳಿದ್ದಾರೆ, 900 ಹೇಳಿದ್ದಾರೆ, ಟೆನ್ಸ್ ಪ್ಲೇಸಲ್ಲಿ 9 ಹೇಳಿದ್ದಾರೆ, ಯೂನಿಟ್ ಪ್ಲೇಸಲ್ಲಿ 9 ಹೇಳಿದ್ದಾರೆ. 9999. 9000 1000 ಪ್ಲೇಸಲ್ಲಿ 9, 100 ಪ್ಲೇಸಲ್ಲಿ 9, ಟೆನ್ಸ್ ಪ್ಲೇಸಲ್ಲಿ 9, ಯೂನಿಟ್ ಪ್ಲೇಸಲ್ಲಿ 9. 9999 ಬರೀರಿ ಅಂತಂದರೆ ಪಟ್ಟಾಪಟ್ ಬರಿಬೇಕು. ಅರ್ಥ ಆಯ್ತು? ಯಾಕೆಂದರೆ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ. 9999 ಅನ್ನು ಈ ರೀತಿ ಬರೀಬೇಕು. ಅರ್ಥ ಆಯ್ತಾ? ಈಗ ನಿಮಗೆ 4 ಡಿಜಿಟ್ ನಂಬರ್ನ ಓದೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ ಅಲ್ವಾ? ಈ ರೀತಿ ಬರೀಬೇಕು. ನೆಕ್ಸ್ಟ್ ನೀವು ಇದನ್ನೆಲ್ಲ ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಮ್ಯಾಥ್ಸ್ ಈಸಿ ಇದೆ, ನೀವೆಲ್ಲೋದು ಓದಿದರೆ ಈಸಿ ಆಗುತ್ತೆ. ಈಗ 1000 ಪ್ಲೇಸಲ್ಲಿ ಹೇಗೆ ಇದ್ದರೆ ನಂಬರ್ ಇದ್ದರೆ ಹೇಗೆ ಓದಬೇಕು, ಆ 4 ಡಿಜಿಟ್ ನಂಬರ್ ಹೇಗೆ ಓದಬೇಕು ಎಲ್ಲ ಅರ್ಥ ಆಯ್ತಲ್ವ? ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು ರಫ್ ನೋಟ್ನಲ್ಲಿ ಎಲ್ಲೋದು ಬರೆದು ಆಮೇಲೆ ನೋಟ್ಬುಕ್ಕಲ್ಲಿ ನೀಟಾಗಿ ಇದನ್ನು ಒಂದು ಸಲ ಬರೀರಿ. ಆಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ರಫ್ ನೋಟ್ನಲ್ಲಿ ಒಂದು ಸಲ ಕಲಿಬೇಕು, ಆಮೇಲೆ ನೋಟ್ಬುಕ್ ತಗೊಂಡು ಇದರಲ್ಲಿ ಕ್ಲಾಸ್ ವರ್ಕ್ನಲ್ಲಿ ಇದನ್ನೆಲ್ಲ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 4 ಡಿಜಿಟ್ ಹೇಗೆ ಬರೀಬೇಕು, ಹೇಗೆ ಓದಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಕಲಿಬೇಕು, ಕಲಿತು ಬರಿಬೇಕು, ಕರೆಕ್ಟಾಗಿ ಓದಬೇಕು. ನಾನು ಇದನ್ನೆಲ್ಲ ಓದಿದ್ದೀನಿ, ಈಗ ಅದನ್ನು ನೀವು ನೋಡ್ಕೊಂಡಿದ್ದೀರಾ. ಹಾಗಾಗಿ ಮೆಥಡ್ ಆಫ್ ರೈಟಿಂಗ್ ನಂಬರ್ ಆಫ್ಟರ್ 1000 ಆದ ತಕ್ಷಣ 1001 ಹೇಗೆ ಓದೋದು ಅಂತ ನಿಮಗೆ ಹೇಳಿದ್ದೀನಿ. ಅದನ್ನು ಓದಬೇಕು. ಅರ್ಥ ಆಯ್ತಾ? ರಫ್ ನೋಟಲ್ಲಿ ಫಸ್ಟ್ ಬರೀರಿ, ಆಮೇಲೆ ಕಲ್ತು ಆದ ತಕ್ಷಣ ನೋಟ್ಬುಕ್ಗೆ ಬರೀಬೇಕು. ಅರ್ಥ ಆಯ್ತಾ? ಇದನ್ನೆಲ್ಲ ನೋಟ್ಬುಕ್ ಕ್ಲಾಸ್ ವರ್ಕ್ಗೆ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮ್ಯಾಥ್ಸ್ನ ಓದೋದಲ್ಲಿ ಯಾವತ್ತೂ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮ್ಯಾಥ್ಸ್ನ ಕೂತ್ಕೊಂಡು ಕ್ವಶನ್ ಆನ್ಸರ್ ಓದೋಕ್ಕಾಗಲ್ಲ. ಮ್ಯಾಥ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನೆಲ್ಲ ಈಗ 9999 ಅಂತ ಬಾಯಲ್ಲಿ ಹೇಳಿದರೆ ಅಷ್ಟು ಬೇಗ ನಮಗೆ ಮೈಂಡಿಗೆ ಹೋಗಲ್ಲ. ಬರೆದು ಪ್ರಾಕ್ಟೀಸ್ ಮಾಡಬೇಕು. 9000 1000 ಪ್ಲೇಸಲ್ಲಿ ಯಾವ್ದು ಬರುತ್ತೆ, 100 ಪ್ಲೇಸಲ್ಲಿ ಯಾವ್ದು ಬರುತ್ತೆ, ಟೆನ್ಸ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ ಅಂತ ನೋಡಿದಾಗ ಮಾತ್ರ, ಬರೆದಾಗ ಮಾತ್ರ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕರೆಕ್ಟಾಗಿ ಕೂತ್ಕೊಂಡು ಇಂಟ್ರೆಸ್ಟ್ ಇಟ್ಟು ಬರೆದ್ರೆ ಮ್ಯಾಥ್ಸ್ ಈಸಿ ಆಗುತ್ತೆ. ಹೇಳಿದ್ದೀನಿ, ಇದನ್ನೆಲ್ಲ ಕರೆಕ್ಟಾಗಿ ಬರಿಬೇಕು. ಅರ್ಥ ಆಯ್ತಾ? ಈಗ ನೀವು ರಫ್ ನೋಟ್ ತಗೊಂಡು ಬರಿಬೇಕು, ಮತ್ತು ಕ್ಲಾಸ್ ವರ್ಕ್ನಲ್ಲೂ ಸಹ ಬರಿಬೇಕು. ಈ ಚಾಪ್ಟರ್ನ ಇವತ್ತು ಬರಿಬೇಕು ಕರೆಕ್ಟಾಗಿ. ಇದನ್ನೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಬರೀರಿ ಮತ್ತು ಕ್ಲಾಸ್ ವರ್ಕ್ನಲ್ಲೂ ಬರೀರಿ. ಆಗ ನಿಮಗೆ ಬೇಗ ಅರ್ಥ ಆಗ್ತದೆ. ನೀಟಾಗಿ ಅವ್ರು ಹೇಗೆ ಬರೆದಿದ್ದಾರೋ ಹಾಗೆ ನೀಟಾಗಿ ಬರಿಬೇಕು. ಅರ್ಥ ಆಯ್ತಾ? ನಂಬರ್ಸ್ ಶುಡ್ ಬಿ ವಿಸಿಬಲ್, ಅದು ಕರೆಕ್ಟಾಗಿ ಕಾಣಿಸ್ಬೇಕು. 0 ಬರೆದಿದ್ದು 9 ಕಣ್ಣಂಗೆ ಆಗಬಾರ್ದು, 9 ಬರೆದಿದ್ದು 0 ಕಣ್ಣಂಗೆ ಆಗಬಾರ್ದು. ಕರೆಕ್ಟಾಗಿ ಈ ಬಾಕ್ಸಲ್ಲಿ ಚಿಕ್ಕದಾಗಿ ಬರಿಬೇಕು, ದೊಡ್ಡದಾಗಿ ಬರಿಬಾರ್ದು. ಬಾಕ್ಸ್ ಎಷ್ಟಕ್ಕಿದೆಯೋ ಅಷ್ಟಿಗೆ ನೀಟಾಗಿ ಬರಿಬೇಕು. ಅರ್ಥ ಆಯ್ತಾ? ಮನೆಯಲ್ಲಿ ಕೂತ್ಕೊಂಡು ಬರಿಬೇಕು. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೀವು ಚೆನ್ನಾಗಿ ಓದಿ ಕರೆಕ್ಟಾಗಿ ಬರಿಬೇಕು. ಬರೆದ್ರೆ ಆವಾಗ ಈಸಿ ಆಗುತ್ತೆ. ಪೇಜ್ ನಂಬರ್ 16, 17 ಎಲ್ಲ ಮನೆಯಲ್ಲಿ ಮಾಡಬೇಕು. ಪೇಜ್ ನಂಬರ್ 16, 17 ಪೇಜ್ ನಂಬರ್ 16, 17ನ ಕೂತ್ಕೊಂಡು ಬರೀರಿ. ಮತ್ತು ಕ್ಲಾಸ್ ವರ್ಕ್ನಲ್ಲೂ ಸಹ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹೇಳ್ತಾ ಇದ್ದೀನಿ, ಮ್ಯಾಥ್ಸು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಇಟ್. Write and practice at home. Okay. Thank you, children. Thank you.